ಹರೇ ರಾಮ. ಹಲ್ಲಿದ್ದವನ ಬಳಿ ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ. ಇದು ಗಾದೆ ಮಾತು. ಹಾಗೆ ಈ ಜಗತ್ತಿನಲ್ಲಿ ಭಾವವುಳ್ಳವರ ಅನೇಕರು ಬುದ್ಧಿಶಾಲಿಗಳಲ್ಲ, ಪ್ರಖರ ಬುದ್ಧಿಯವರು ಭಾವಜೀವಿಗಳಲ್ಲ. ಬದುಕಿನ ರಥಕ್ಕೆ ಚಕ್ರಗಳೆರಡು, ಭಾವ ಮತ್ತು ಬುದ್ಧಿ. ಅದೆರಡೂ ಬೇಕು ಬದುಕಿಗೆ ಪೂರಕವಾಗಿ. ತುಂಬಿದ ಭಾವ, ತೀಕ್ಷ್ಣ ಬುದ್ಧಿ ಒಟ್ಟಿಗಿರುವುದು ತುಂಬಾ ಅಪರೂಪ. ಅಂತಹ ಅಪರೂಪದ ವ್ಯಕ್ತಿತ್ವ ಆರ್ ಗಣೇಶರಂತೆ. ಅವರನ್ನು ನೋಡಿದ್ದು ನಾವು ಬಾಲ್ಯದಲ್ಲಿ ಗೋಕರ್ಣದ ಮೇಧಾ ದಕ್ಷಿಣಾಮೂರ್ತಿ ಸಂಸ್ಕೃತ ಮಹಾವಿದ್ಯಾಲಯದ ಪರಿಸರದಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದಾಗ ಅವರು ಆಗಮಿಸಿದ್ರು. ಆಗ ನೋಡಿ ಅವರನ್ನು ಬೆರಗಾಗಿದ್ದವು ನಾವು. ಅವರ ಆಶು ಕವಿತೆಯ ಪ್ರತಿಭೆ, 3 ಸವಾರಿಗಳಿಗೆ ತಿಲಾಜಲ ಉತ್ತರ ಕೊಡ್ತಕ್ಕಂಥ ಅವರ ವೈಖರಿ ಕಂಡು ತುಂಬಾ 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 ಬೆರಗಾಗಿದ್ದವು. ನಮಗೆ ಈಗಲೂ ಕೂಡ ನೆನಪಿದೆ. ಅಂದಿನ ಅಥರ್ವವೇದದ ಆಚಾರ್ಯ ಶೀದ್ರಡಿಯವರು, ಅವ್ರ ಕವಿ ಕೂಡ ಹೌದು, ಅವರು ಸಾಕಷ್ಟು ಆರ್ ಗಣೇಶನ ಪರೀಕ್ಷೆ ಮಾಡಿ ಕೊನೆಯಲ್ಲಿ ಸಾಕ್ಷಾತ್ ಸರಸ್ವತಿ ಪುತ್ರೋಯಿಂ ಎಂದು ಮಾತಾಡಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದನ್ನು ನಾವು ಮರೆಯುವ ಹಾಗೆ ಇಲ್ಲ. ಅಂದಿನಿಂದ ಇಂದಿನವರೆಗೆ ಎಷ್ಟು ಬಾರಿ ನೋಡಿದ್ದೆವು ನಾವು ಅವರನ್ನ. ಪ್ರತಿ ಬಾರಿಯೂ ನಮಗವರು ಅಚ್ಚರಿಯನ್ನೇ ತಂದಿದ್ದಾರೆ. ಅದೆಷ್ಟು ವಿಕಸಿತವಾಗಿರ್ತಕ್ಕಂಥ ಹೃದಯ, ಜೊತೆಯಲ್ಲಿ ಅಷ್ಟೇ 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 ಆಳವಾಗಿರ್ತಕ್ಕಂಥ ತೀಕ್ಷ್ಣವಾಗಿರ್ತಕ್ಕಂಥ ಬುದ್ಧಿ, ಪ್ರತಿಭೆ. ಇನ್ಯಾವುದೋ ಕ್ಷೇತ್ರದಲ್ಲಿ ಇದ್ರೆ ನಾವು ಇಷ್ಟು ಬಹುಶಃ ಮೆಚ್ಚುಗೆ ಪಡ್ತಾ ಇರ್ಲಿಲ್ವೇ ಏನು. ಅವರು ಸಂಸ್ಕೃತಿ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಇಂತಹ ಒಬ್ಬ ಪ್ರತಿಭಾವಂತ, ಅದನ್ನು ಮಹಾಯೋಗ ಅಂತ ಹೇಳಿ ನಾವು ಭಾವಿಸ್ತೇವೆ. ಈ ಕಾಲಕ್ಕೆ ದೊಡ್ಡ ಕೊಡುಗೆ ಅಂಥ ಒಬ್ಬ ಅನುಪಮ ವಿದ್ವಾಂಸ, ಅಂಥ ಭಾವಶಾಲಿ, ಅಂಥ ಬುದ್ಧಿಶಾಲಿ ನಮಗೆ ದೊರಕಿರ್ತಕ್ಕಂಥದ್ದು. ಕವಿಗೆ ಆಗಲಿಕ್ಕೆ ಭಾವ ಬೇಕು, ಅವಧಾನ ಆಗಲಿಕ್ಕೆ ಬುದ್ಧಿ ಬೇಕು. ಅದೆರಡೂ ಉಳ್ಳವರವರು. ಅವಧಾನ ಅನ್ನುವಾಗ ನಮ್ಗೆ ಹಿಂದಿನ ಕಾಲದಲ್ಲಿ ಬಳಕೆಯಾದಂತ ಅತಿರಥ ಮಹಾರಥ ಪದಗಳು ನೆನಪಾಗ್ತವೆ. ಏಕೋ ದಶಸಹಸ್ರಾಣ ಯೋಧಿಯೇದ್ಯಸ್ತು ಧನ್ವಿನ. ಒಬ್ಬ ವೀರ 10,000 ಪದವೀರರನ್ನು ಎದುರಿಸಿ ಹೋರಾಡಬೇಕು. ತನ್ನ ರಥ, ಸಾರಥಿ, ಕುದುರೆಗಳು, ತನ್ನ ಬಳಗವನ್ನು ರಕ್ಷಣೆ ಮಾಡ್ಕೊಳ್ತಾ 10,000 ಜನರ ಜೊತೆ ಹೋರಾಡಬಲ್ಲವನು ಮಹಾರಥನಂತೆ. ಅಮೃತಾನ್ ಯೋಧಿಯೇದ್ಯಸ್ತು, ಅಮೃತ ಸಂಖ್ಯೆಯ ಯೋಧರನ್ನು ಎದುರಿಸಬಲ್ಲವನು ಅತಿರಥನಂತೆ. ಈ ಅವಧಾನ ಅಂದ್ರೆ ಅಂಥದ್ದೇ. ಅದು ಬಾಹುಗಳಿಂದ, ಪರಾಕ್ರಮಗಳಿಂದ ಅತಿರಥ ಮಹಾರಥ ಅಂತನ್ನುವಾಗ, ಇದು ಬುದ್ಧಿ ಜ್ಞಾನದ ಮೂಲಕವಾಗಿ 100 ಪರಿಣತರ ಎಸೆತಕ್ಕಂಥ ಸವಾಲುಗಳಿಗೆ ಒಬ್ಬ ಉತ್ತರಿಸಬೇಕು. ಏಕಕಾಲದಲ್ಲಿ ಹಲವು ಸಂಗತಿಗಳನ್ನು ನಿಭಾಯಿಸಬೇಕು. ಅದೆಷ್ಟು ಅಧ್ಯಯನ ಮಾಡಿರ್ಬೇಕು, ಅದೆಷ್ಟು ಧಾರಣೆ ಮಾಡಿರ್ಬೇಕು, ಇಟ್ಕೊಂಡಿರ್ಬೇಕು ಹೃದಯದಲ್ಲಿ, ಬುದ್ಧಿಯಲ್ಲಿ. ಅಂದ್ರೆ ಅದೇ ಆತ ಚಲಿಸುವ ಗ್ರಂಥಾಲಯವಾಗಿರ್ಬೇಕು. ಆ ಗ್ರಂಥಗಳ ಆಳವಾದ ಜ್ಞಾನ ಹೊಂದಿದವನಾಗಿರ್ಬೇಕು. ಬೇಕಾದವನಿಗೆ ಸ್ಮರಣೆಗೆ ಬರಬೇಕದು. ಗ್ರಹಣ, ಧಾರಣ, ಸ್ಮರಣ, ಈ 3 ಶಕ್ತಿಗಳು ಪರಿಪೂರ್ಣವಾಗಿದ್ರೆ, ಬಹಳ ಚೆನ್ನಾಗಿದ್ರೆ ಆತ ಮಾತ್ರ ಅತ್ಯುತ್ತಮ ಅವಧಾನಿ ಆಗ್ಲಿಕ್ಕೆ ಸಾಧ್ಯ. ಹಾಗಿರುವಾಗ ಇಂದಿನ ಕಾಲದಲ್ಲಿ ಒಬ್ಬ ಶತಾವಧಾನಿ ಅಂದ್ರೆ 100 ಸವಾಲುಗಳನ್ನ ಒಮ್ಮೆ ಎದುರಿಸ್ತಕ್ಕಂಥ ಅಂತಹ ಒಬ್ಬ ಪ್ರತಿಭೆ ತುಂಬಾ 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 ಅಪರೂಪ. ಅದು ಆರ್ ಗಣೇಶರವರು. ಅವರ ಶತಾವಧಾನ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದು ತುಂಬಾ ತುಂಬಾ ನಮಗೆ ಹರ್ಷ ತರುವ ವಿಷಯ. ಅವರ ಶತಾವಧಾನ ಶತ ಗಣೇಶರನ್ನು ಸೃಷ್ಟಿ ಮಾಡಲಿ. ಅವರ ಅನುಪಮ ಪ್ರತಿಭೆಯನ್ನ, ಅವರ ಕಾವ್ಯನಿಷ್ಠೆಯನ್ನ, ಅವರ ಸತ್ಯನಿಷ್ಠೆಯನ್ನ ಕಂಡು ಮೆಚ್ಚಿದ ಅನೇಕ ಹೃದಯ ಉದ್ದೀಪಿತವಾಗಿ ಅವರು ಆ ಪಥದಲ್ಲಿ ಸಾಗುವಂತೆ ಆಗಲಿ. ತನ್ಮೂಲಕವಾಗಿ ಸಾರಸ್ವತ ಲೋಕ ಶ್ರೀಮಂತವಾಗಲಿ, ಸಮಾಜ ಸಾರಸ್ವತ ಸಮಾಜವಾಗಲಿ, ಸರಸ್ವತಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗಿರ್ತಕ್ಕಂಥ, ಸರಸ್ವತಿಯ ವಿಲಾಸಕ್ಕೆ ಆಸ್ಪದವಾಗಿರ್ತಕ್ಕಂಥ ಸಮಾಜವಾಗಲಿ ಎನ್ನುವ ಶುಭ ಹಾರೈಕೆ ನಮ್ಮದು. ಹರೇ ರಾಮ.